ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬೆಳೆ ವಿಮೆ ಎಷ್ಟು ಬರುತ್ತದೆ ನಿಮ್ಮ ಮೊಬೈಲ್ ಫೋನ್ನಲ್ಲೇ ಚೆಕ್ ಮಾಡ್ಕೊಳ್ಬಹುದು. ರಾಜ್ಯದಾದ್ಯಂತ ಬೆಳೆ ವಿಮೆ ಸಲ್ಲಿಸಿದ ಪ್ರತಿಯೊಬ್ಬ ರೈತರು ಬೆಳೆ ವಿಮೆ ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ ಅಂತ ಕಾಯ್ದು ಕುಳಿತಿದ್ದಾರೆ. PMFBY ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ರೈತರು ತಾನು ಬೆಳೆದ ಬೆಳೆಗೆ ವಿಮೆ ತುಂಬಿ ಪರಿಸರ ವೈಪರೀತ್ಯದಿಂದ ನಾಶವಾದಂತಹ ಬೆಳೆಗಳಿಗೆ ಪ್ರತಿಯೊಬ್ಬ ರೈತರು ಕೂಡ ಬೆಳೆ ವಿಮೆ ಹಣ ಸಿಗಲಿದೆ. ಬೆಳೆ ವಿಮೆಯನ್ನ ನಿಮ್ಮ ಫೋನ್ನಲ್ಲಿ ಚೆಕ್ ಮಾಡೋ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಬೆಳೆ ವಿಮೆ ತುಂಬಿದ ರೈತರು ಬೆಳೆ ವಿಮೆ ಮೊತ್ತವನ್ನು ಈ ರೀತಿ ತಮ್ಮ ಹೊಲದ ಸರ್ವೆ ನಂಬರ್ ಹಾಕುವ ಮೂಲಕ ಬೆಳೆ ವಿಮೆಯ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಬೆಳೆ ವಿಮೆ ಮೊತ್ತವನ್ನು ತಿಳಿದುಕೊಳ್ಳಲು ಈ ಕೆಳಗಿನ ಕ್ರಮವನ್ನು ಅನುಸರಿಸಿ. ಹೋಗಿ ಸಂರಕ್ಷಣೆ ಅಂತ ಟೈಪ್ ಮಾಡಿ, ಮೊದಲಿಗೆ ಬರುವ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಕೆಳಗೆ ಇರುವ ಡೈರೆಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮಗೆ ವರ್ಷ ಮತ್ತು ಸೀಸನ್ ಅನ್ನು ಆಯ್ಕೆ ಮಾಡೋಕೆ ಕೇಳುತ್ತೆ. ಅಲ್ಲಿ ನೀವು 2023-24 ಖಾರಿಫ್ ಎಂಬನ್ನ ಆಯ್ಕೆ ಮಾಡಿ ಮುಂದೆ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲ್ಲಿ ನಿಮಗೆ ಹಲವಾರು ಆಪ್ಷನ್ಗಳು ಸಿಗುತ್ತೆ. ಅಲ್ಲಿ ನೀವು ಕ್ರಾಪ್ ಇನ್ಶೂರೆನ್ಸ್ ಡೀಟೇಲ್ಸ್ ಬೈ ಸರ್ವೆ ನಂಬರ್ ಅನ್ನೋದನ್ನ ಆಯ್ಕೆ ಮಾಡಿ ಕ್ಲಿಕ್ ಮಾಡಿ. ನಂತರ ಅಲ್ಲಿ ನಿಮ್ಮ ತಾಲೂಕು, ಹೋಬಳಿ, ಗ್ರಾಮದ ಮಾಹಿತಿ ಮತ್ತು ಸರ್ವೆ ನಂಬರ್ ಮಾಹಿತಿಯನ್ನು ಸರಿಯಾಗಿ ತುಂಬಿ ನಿಮ್ಮ ಬೆಳೆ ವಿಮೆಯ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಬಹುದು. ಈ ರೀತಿಯಾಗಿ ನೀವು ಪಾವತಿಸಿರುವ ಬೆಳೆ ವಿಮೆಯ ಪರಿಹಾರ ಮೊತ್ತವನ್ನು ಪರಿಶೀಲಿಸಿಕೊಳ್ಳಬಹುದು. ರಾಜ್ಯದಾದ್ಯಂತ ಬರಗಾಲ ಬಿದ್ದಿದ್ದರಿಂದ ಸದ್ಯದಲ್ಲಿಯೇ ಪ್ರತಿಯೊಬ್ಬ ರೈತನಿಗೂ ಬೆಳೆ ವಿಮೆಯ ಪರಿಹಾರ ಮೊತ್ತ ಸಿಗುತ್ತೆ. ಅದೇ ರೀತಿ ಹಿಂಗಾರು ಬೆಳೆಗಳಿಗೂ ಕೂಡ ಬೆಳೆ ವಿಮೆ ಪಾವತಿಸಲು ಅರ್ಜಿ ಸಲ್ಲಿಸಲಾಗಿದೆ. ಎಲ್ಲ ರೈತರು ಈ ಕೂಡಲೇ ಹಿಂಗಾರು ಬೆಳೆಯ ಬೆಳೆ ವಿಮೆಯನ್ನು ಕೂಡ ಈ ಕೂಡಲೇ ಪಾವತಿಸಿ ಇದರ ಸದುಪಯೋಗ ಪಡ್ಕೊಳ್ಳಿ. ಬರಗಾಲದಿಂದ ಕಷ್ಟದಲ್ಲಿರುವ ರೈತರಿಗೆ ಬೆಳೆ ವಿಮೆ ಸಿಗೋದು ಖಚಿತವೇ? ಬರಗಾಲದಿಂದ ಕಷ್ಟದಲ್ಲಿರುವ ರೈತರಿಗೆ ಬೆಳೆ ವಿಮೆ ಸಿಗೋದು ಖಚಿತವೇ? ಹಿಂಗಾರು ಬೆಳೆಗಳಿಗೆ ಬೆಳೆ ವಿಮೆ ಅರ್ಜಿ ಸಲ್ಲಿಸೋದು ಹೇಗೆ ಮತ್ತು ಕೊನೆಯ ದಿನಾಂಕ ಯಾವಾಗ ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಕರ್ನಾಟಕ ರಾಜ್ಯಾದ್ಯಂತ ಈ ವರ್ಷ ಬರಗಾಲ ಬಿದ್ದಿದ್ದು ಮುಂಗಾರು ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು, ಈ ಬೆಳೆಗಳಿಗೆ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ತುಂಬಿದ್ರು. ಈಗಾಗಲೇ ಗದಗ ಹಾಗೂ ಇನ್ನಿತರ ಜಿಲ್ಲೆಗಳಲ್ಲಿ ಹೆಸರು ಬೆಳೆ ವಿಮೆ ಮಾಡಿಸಿದಂಥ ರೈತರಿಗೆ ಬೆಳೆ ವಿಮೆಯ ಹಣ ಜಮೆಯಾಗಿದ್ದು, ಅದೇ ರೀತಿ ಉಳಿದ ಬೆಳೆಗಳಿಗೆ ವಿಮೆ ಮಾಡಿಸಿದಂಥ ರೈತರ ಖಾತೆಗಳಿಗೂ ಕೂಡ ಶೀಘ್ರದಲ್ಲೇ ವಿಮೆಯ ಹಣ ಹಾಕುವಂಥ ಸಂಭವವಿದೆ. ಬೆಳೆಗಳ ಆನೆವಾರಿ ಮುಗಿದ ಮೇಲೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ. ಇದೇ ರೀತಿ ರೈತರ ಹಿಂಗಾರು ಬೆಳೆಗಳಿಗೂ ಕೂಡ ಬೆಳೆ ವಿಮೆ ತುಂಬಲು ಅರ್ಜಿ ಆಹ್ವಾನಿಸಿದ್ದಾರೆ. ಯಾವ ಹಿಂಗಾರು ಬೆಳೆಗಳಿಗೆ ಬೆಳೆ ವಿಮೆ ತುಂಬಬಹುದು? ರಾಗಿ ಮತ್ತು ಕಡಲೆ ಬೆಳೆಗಳನ್ನು ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಹಾಗೂ ಹುರುಳಿ, ರಾಗಿ, ಭತ್ತ, ಜೋಳ, ಮುಸುಕಿನ ಜೋಳ ಆಯಾ ಜಿಲ್ಲೆಗಳಿಗೆ ಬೇರೆ ಬೇರೆ ಬೆಳೆಗಳಿದ್ದು ಹಾಗೂ ಅರ್ಜಿ ಸಲ್ಲಿಸಲು ಬೇರೆ ಬೇರೆ ಕೊನೆಯ ದಿನಾಂಕಗಳಿದೆ. ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ಕೆಳಗೆ ನೀಡಿರುವಂಥ ಬೆಳೆ ವಿಮೆ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ನಿಮ್ಮ ಜಿಲ್ಲೆಯ ಮಾಹಿತಿಯನ್ನು ಪಡೆಯಬೇಕಾಗಿ